ಹೌದು, ಹೊಸ ವರ್ಷಕ್ಕೆ ಮಾತ್ರ ಹೀಗೆ ಯಾಕಾಗತ್ತೆ? ಬೇರೆ ಬೇರೆ ನಾವು ಪ್ರದೇಶದಲ್ಲಿ ಆಗಿರಬಹುದು, ಮೈಸೂರಲ್ಲಿ ಆಗಿರ್ಬೋದು, ಇಲ್ಲಿನ ಕರಗ ಉತ್ಸವದಲ್ಲಿ ಭಕ್ತಿ ಭಾವ ಗೌರವಗಳು ತುಂಬಿ ತುಳುಕ್ತಾ ಇರುತ್ತೆ. ಯಾವುದೇ ಇಂತಹ ಒಂದು ಘಟನೆಗಳು ನಡೆಯುವುದಿಲ್ಲ. ಆದರೆ ಹೊಸ ವರ್ಷಕ್ಕೆ ಮಾತ್ರ ಹೀಗೆ ಯಾಕೆ ಅನ್ನುವಂತಹ ಪ್ರಶ್ನೆ. ಅರುಂಧತಿ ಕಾಮತ್ ಅವರೇ, ಒಂದ್ ಕಡೆ ಶಿಕ್ಷಣದ ಕೊರತೆ ಇಲ್ಲದಿದ್ರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಆ ಶಿಕ್ಷಣವನ್ನೇ ನಾವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಅಂತ ಅನ್ಸತ್ತಾ? ಇನ್ನೊಂದು ಕಡೆ ಎಷ್ಟೋ ಸಂದರ್ಭದಲ್ಲಿ ನಾವು ಹೊರ ರಾಜ್ಯದವರು ಬಂದಿದ್ದಾರೆ ಅಂತ ಹೇಳ್ತೀವಿ. ಈ ಬೆಂಗಳೂರು ಅಂತೂ ಹೊರ ರಾಜ್ಯದವ್ರನ್ನ ತುಂಬಿ ತುಳುಕ್ತಾ ಇದೆ. ಆದ್ರೆ ಕನ್ನಡಿಗರಿರುವಂತಹ ಸಂಪ್ರದಾಯ ಆಗಿರ್ಬೋದು, ಪದ್ಧತಿಗಳು ಅವರಿಗೆ ಗೊತ್ತಿರೋದಿಲ್ಲ. ಇದು ಕೂಡ ಒಂದು ಕಾರಣ ಆಗತ್ತೆ ಅಂತ ಅನ್ಸತ್ತಾ ಹೇಗೆ? ಇವರು ಮಾಡಿದ ಈ ಘಟನೆಯಿಂದಾಗಿ ಇಡೀ ಬೆಂಗಳೂರಿನವರ ಹೆಸರೇ ಹಾಳಾಗಿದೆ. ಇದಕ್ಕೆ ನಾವು ಆಡಳಿತದವರ ಬಗ್ಗೆ ಆಗಲಿ ಅಥವಾ ಪೊಲೀಸರ ಮೇಲೆ ಅವಲಂಬಿಸುವುದಕ್ಕಿಂತ ನಾವು ಸ್ಥಳೀಯರೇ ಎದ್ದು ನಿಂತು ಇದನ್ನು ಬಹಿಷ್ಕರಿಸುವ, ಇಂತಹ ಘಟನೆಗಳು ನಡೆಯದ ಹಾಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಅಂತಹ ಘಟನೆಗಳು ನಡೆದ ಹಾಗೆ ನಾವು ನೋಡಿಕೊಳ್ಳುವುದು ಒಂದು ಪ್ರಶಸ್ತವೆಂದು ಅನಿಸುತ್ತದೆ. ಮತ್ತೆ ಲೋಲಾಕ್ಷಿಯವರು ಹೇಳಿದ ಒಂದು ಮಾತನ್ನು ನಾನು ಒಪ್ತೇನೆ. ಇವು ಶಿಕ್ಷೆ ಆಗುವುದನ್ನ ಯಾರು ನೋಡಿರುವುದಿಲ್ಲ. ಕೇವಲ ಇಂತಹ ಅಪರಾಧಗಳು ನಡೆಯುವುದನ್ನು ನೋಡ್ತೇವೆ, ಅಪರಾಧಗಳ ಬಗ್ಗೆ ಪುನಃ ಕೇಳಿರ್ತೇವೆ. ಈಗ ಸುವರ್ಣ ವಾಹಿನಿಯವರು ನೀವು ಏನು ಮಾಡ್ತಾ ಇದ್ದೀರಿ, ಒಂದು ಪ್ರಜ್ಞೆ, ಒಂದು ಪ್ರಯೋಗವಾಗಿ ಪದೇ ಪದೇ ಇದನ್ನು ಹೇಳಿ ಜನರಲ್ಲಿ ಒಂದು ವಿವೇಕಾನಂದ ಸ್ವಾಮಿಗಳು ಹೇಗೆ ಉತ್ತಿಷ್ಠತ ಜಾಗೃತಃ ಅಂತ ಜನರಿಗೆ ಒಂದು ಕರೆ ಕೊಟ್ಟಿದ್ರು, ಆ ತರ ಒಂದು ನೀವು ಜನರಲ್ಲಿ ಒಂದು ಪ್ರಜ್ಞೆಯನ್ನು ಬೆಳೆಸ್ತಾ ಇದ್ದೀರಿ. ಅದಕ್ಕೆ ನಾವೆಲ್ಲ ಮಹಿಳೆಯರು ನಿಮಗೆ ಕೃತಜ್ಞೆಯನ್ನು ಹೇಳಬೇಕು. ಇದರನ್ನ ಈಗ ವಿದ್ಯಾವಂತರಾಗ್ಲಿ ಅವಿದ್ಯಾವಂತರಾಗ್ಲಿ ಈ ಮೋಜು ಮಸ್ತಿಗಳಲ್ಲಿ ಬಂದ ಮೇಲೆ ಅವರಿಗೆ ತಮ್ಮ ಪ್ರಜ್ಞೆಯೇ ತಪ್ಪಿ ಹೋಗಿರುತ್ತದೆ. ಮತ್ತರಾಗಿ ವ್ಯಸನವನ್ನು ಮತ್ತರಾಗಿದ್ದಾಗ ನಾವು ಶಿಕ್ಷಣವಂತರೋ ಅಥವಾ ಅಶಿಕ್ಷಕರೋ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಈ ಶಿಕ್ಷೆಗೆ ಅವರು ಮೊದಲು ಒಳಪಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರವು ನಿಲ್ಲಿಸುವುದೇ ಒಳ್ಳೆಯದು ಅಂತ ನನ್ನ ಎಷ್ಟೋ ಸಂದರ್ಭದಲ್ಲಿ ಈಗ ನಿರ್ಭಯ ಕೇಸನ್ನೇ ನಾವು ತೆಗೆದುಕೊಳ್ಳೋದಾದ್ರೆ, ನಿರ್ಭಯ ಕೇಸಲ್ಲಿ ತೆಗೆದುಕೊಳ್ಳೋದಾದ್ರೆ ಬಾಲಾಪರಾಧಿ ಅಂತ ಬಿಡ್ಲಾಯ್ತು. ಹಾಗಾದ್ರೆ ಇದು ಯಾವ ಮಟ್ಟಕ್ಕೆ ಇನ್ನೇನೇ ಆದ್ರೂ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಬಾಲಾಪರಾಧಿ ಅನ್ನುವಂತಹ ಒಂದು ಆ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಹೌದು, ಈಗ ಕರೆಕ್ಟ್. ಈಗ ಪಾಶ್ಚಾತ್ಯರ ಅನುಕರಣೆ ಅಂತ ಹೇಳ್ತಾರೆ, ಆದರೆ ಪಾಶ್ಚಾತ್ಯರು ಈ ತರ ಕಾರ್ಯಕ್ರಮಗಳು ಅಲ್ಲಿ ನ್ಯೂ ಇಯರ್ ಅನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಇಂತಹ ಕಾರ್ಯಕ್ರಮಗಳು, ಇಂತಹ ಘಟನೆಗಳು, ಹೆಣ್ಣು ಮಕ್ಕಳ ಮೇಲೆ ಅಪರಾಧಗಳು ನಡೆಯುವುದು ಬಹಳ ಕಡಿಮೆ ಅನಿಸ್ತದೆ. ಯಾಕೆಂದ್ರೆ ಅಲ್ಲಿದ್ದವರಿಗೆ ಎಲ್ಲ ಒಂದು ಭಯ ಇರ್ತದೆ, ಈ ತರ ನಮಗೆ ಶಿಕ್ಷೆ ಆಗ್ತದೆ. ಈಗ ಅರಬ್ ಕಂಟ್ರೀಸ್ಗಳಲ್ಲೂ ನೋಡಿ, ಯಾರು ಇಂತಹ ಕೈ ಹಾಕುವ ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ನಮ್ಮ ಭಾರತೀಯರು ನಾವು ಅಲ್ಲಿ ಹೋದ್ರು ನಾವು ಬಹಳ ಶಿಸ್ತಿನಿಂದ ನಾವು ನಡ್ಕೊಳ್ತೇವೆ. ಈಗ ಬೆಂಗಳೂರಿನಲ್ಲಿ ಹಾಗೆ ಸ್ಥಳೀಯರಿಂದ ಇದು ಆಗಿದ್ದಲ್ಲ, ಖಂಡಿತ ನಾನು ಒಪ್ತೇನೆ, ಹೊರಗಿನಿಂದ ಬಂದ ಜನರು. ಆದರೆ ಹೊರಗಿನಿಂದ ಬಂದ ಜನರಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡದೇ ಇರುವುದಾಗಿ ಅವರನ್ನು ಪ್ರತಿಭಟನೆ ಮಾಡುವುದು ಸ್ಥಳೀಯರೇ ಎದ್ದು ಮಾಡಬೇಕಾದಂತ ಒಂದು ಈಗ ಸಮಯ ಬಂದಿದೆ. ನಮ್ಮ ಬೆಂಗಳೂರಿನ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಚರಿತ್ರೆ, ಹಿರಿಮೆಯನ್ನು ನಾವೇ ಎತ್ತಿ ಹಿಡಿಯಬೇಕಾದ ಸಮಯ ಬಂದಿದೆ. ಕೇವಲ ನಾವು ಸಿಬ್ಬಂದಿಗಳ ಇಲಾಖೆಯವರ ಮೇಲೆ ಅಥವಾ ಸರ್ಕಾರದ ಮೇಲೆ ನಿರ್ಭಯವಾಗಿ ಕೊಟ್ಟು ಆರಾಮವಾಗಿ ಇರುವ ಕಾಲ ಈಗ ಮಿಂಚಿ ಹೋಗಿದೆ. ಇದನ್ನು ಏನಿದ್ದದನ್ನು ನಾವೆಲ್ಲರೂ ಪ್ರತಿಭಟಿಸಬೇಕು ಎಂಬುದು ನನ್ನ ಅನಿಸಿಕೆ. ಎಸ್, ನಾನು ಮಾತನಾಡ್ತೀನಿ ಇದರ ಬಗ್ಗೆ ನಿಮ್ ಜೊತೆ. ಹಾಗೇನೆ ಈಗ ಬೆಂಗಳೂರಿನಿಂದ ಧನಂಜಯ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಧನಂಜಯ ಅವರೇ. ನಮಸ್ತೆ ಮೇಡಮ್. ಎಸ್, ಹೇಳಿ ಧನಂಜಯ. ನನ್ನ ಸಲಹೆ ಏನಂದ್ರೆ, ನ್ಯೂ ಇಯರ್ ದಿವಸ 4 ಗಂಟೆಗೆ ವಯಸ್ಸು ಮದ್ಯ ಮಾರಾಟ ನಿಲ್ಲಿಸ್ಬಿಡ್ಬೇಕು. MG ರೋಡ್ ಅಲ್ಲಿ ಕುಡ್ದಿ ಯಾರು ಬರಬಾರ್ದು. ಕುಡ್ದಿ ಬಂದ್ರೆ 1000 ರೂಪಾಯಿಂದ 5000 ರೂಪಾಯಿಗೂ ದಂಡ ಹಾಕ್ಬೇಕು. ಅಂದ್ರೆ ಹೆಚ್ಚು ಕುಡ್ದಿರ್ತಾರೆ, ಅದನ್ನೆಲ್ಲ ಚೆಕ್ ಮಾಡ್ಬೇಕು. 500ರಿಂದ 5000 ರೂಪಾಯಿಗೂ ದಂಡ ಹಾಕ್ಬೇಕು. ಆಮೇಲೆ ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ರೆ ಆಗ್ಲಿ, ಅವ್ರಿಗೆ ತೊಂದರೆ ಮಾಡೋರಾಗ್ಲಿ CCTV ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವ್ರ ಫೇಸ್ ಎಲ್ಲ ಇರುತ್ತೆ, ಹೌದ್ರಾ? ಅವ್ರ ಫೇಸ್ ಎಲ್ಲ ಇರುತ್ತಲ್ಲ, ಅವ್ರನ್ನೇ ಅರೆಸ್ಟ್ ಮಾಡಿ ಕರೆಕ್ಟ್ ಆಗಿ ಸ್ಟೇಷನ್ ಅಲ್ಲಿ ಕರ್ಕೊಂಡೋಗಿ ಅದು ಚೆಕ್ ಮಾಡಿ ಕೋರ್ಟ್ ಅಲ್ಲಿ ಕೇಳ್ತಾರಲ್ಲ, ಅವ್ರನ್ನ ತೋರಿಸ್ಬೇಕು ಅವ್ರ ಏನ್ ಮಾಡಿದಾರೆ. ಇದು ಇವ್ರಿಗೆ ಬೇಲ್ ಸಿಕ್ಬಾರ್ದು. ಇವಾಗ ಬೇಲ್ ಕೊಡೋದ್ರಿಂದ ಕ್ರೈಮ್ಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಠಿಣ ಶಿಕ್ಷೆಯ ಅವಶ್ಯಕತೆ ಇದೆ ಅಂತ ಹೇಳ್ತೀರಿ. ಒಂದ್ ವೇಳೆ ಇಂತಹ ಘಟನೆಗಳು ಕಠಿಣ ಶಿಕ್ಷೆಯನ್ನ ನೀಡಿದ್ರೆ ಖಂಡಿತ ಸ್ವಲ್ಪ ಮಟ್ಟಿನ ಕಡಿಮೆ ಆಗಬಹುದು. ಅಂದ್ರೆ ಅದನ್ನ ಕಠಿಣ ಶಿಕ್ಷೆ ಕೊಡ್ತಿರಲ್ಲ, ಅದು 10 ಜನಕ್ಕೆ 1000 ಜನಕ್ಕೆ ಗೊತ್ತಾಗ್ಬೇಕು ಅವ್ರು ಶಿಕ್ಷೆ ಕೊಟ್ಟಿರೋದು. ಅವರು ಫೋಟೋನು ಟಿವಿಯಲ್ಲಿ ಬರ್ಬೇಕು. ಅದು ಮಾಡಿ. ಇವಾಗ ಅವ್ರ ಮನೆ ಹೆಣ್ಣು ಮಕ್ಕಳು ಬೇರೆ, ನಮ್ಮನೆ ಹೆಣ್ಮಕ್ಳು ಬೇರೆ ಅಂತ ಇಟ್ಕೊಂಬಾರ್ದು. ನಮ್ಮನೆ ಹೆಣ್ಮಕ್ಳು ಇದ್ದಾಗೇನೆ ನಿಮ್ಗೆ ಅಂತ ಶೋಕಿ ಇತ್ತಾ, ಅದಕ್ಕೆ ಅಂತ ಒಂದು ಇದಿರುತ್ತೆ. ಆ ಒಂದು ಮನೋಭಾವನ ಸರಿ ಮಾಡ್ಕೊಂಡು ಆ ಒಂದ್ ಹೆಣ್ಣು ಮಕ್ಳಿಗೆ ನಮ್ಮನೆ ಹೆಣ್ಣು ಮಕ್ಳು ಅಂತ ಒಂದು ಗೌರವ ಕೊಡ್ಬೇಕು. ಗೌರವ ಕೊಡಕ್ ಅವ್ರಿಗೆ ಇಷ್ಟ ಇಲ್ವಾ? ಅವ್ರ ಪಾಡಿಗೆ ಅವ್ರು ಒಂದು ಇದರಲ್ಲಿ ಹೋಗ್ಬೇಕೆ ಹೊರತು ಅವು ಬೇರೆ ಮನೆ ಹೆಣ್ಮಕ್ಳಲ್ಲಿ
ಅವ್ರಿಗೆ ಅಷ್ಟು ಅದ್ರ ಇಷ್ಟ ಐತೆ ಮನೇಲಿ ಒಂದ್ ತಂದೆ ತಾಯಿಗೆ ಹೇಳಿ ಒಂದ್ ಮದುವೆ ಮಾಡ್ಕೊಳೋದು. ಹೌದ್ರಾ? ಆ ಒಂದು ಎಲ್ರಿಗೂ ಗೌರವವನ್ನ ಕೊಡಬೇಕು ಅಂತ ಹೇಳ್ತೀರಿ. ಧನ್ಯವಾದಗಳು ಧನಂಜಯ ಅವರೇ. ಎಸ್ ನಮ್ಮ ಜೊತೆ ಈಗ ನಿವೃತ್ತ ಪೊಲೀಸ್ ಅಧಿಕಾರಿಗಳಂತಹ ಬಸವರಾಜ್ ಮಾರಗತ್ತಿ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಎಷ್ಟೋ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆದಾಗ ಪೊಲೀಸ್ ಸೆಕ್ಯೂರಿಟಿ ಇರಲಿಲ್ವಾ, ಪೂರ್ವ ಸಿದ್ಧತೆಗಳು ಇರಲಿಲ್ವಾ ಅಂತ ನಾವು ಹೇಳ್ತಾ ಇರ್ತೀವಿ. ಅದರ ಜೊತೆಗೆ ಕೇವಲ ಬೆಂಗಳೂರಿನ ಹೊಸ ವರ್ಷದಲ್ಲಿ ಆಚರಣೆ ಮಾಡುವ ಸಂದರ್ಭದಲ್ಲಿ ಮಾತ್ರ ಹೀಗೆ ಆಗತ್ತೆ ಅನ್ನುವಂಥದ್ದು, ಕನ್ನಡಿಗರು ಇರುವಂತಹ ಪ್ರದೇಶದಲ್ಲಿ ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಬೆಂಗಳೂರಲ್ಲಿ ಕನ್ನಡಿಗರು ಇರುವಂತಹ ಪ್ರದೇಶದಲ್ಲಿ ಅಥವಾ ಹೊರ ರಾಜ್ಯದಿಂದ ಬಂದಂತಹ ಪ್ರದೇಶದಲ್ಲಿ ಇಂತಹ ಕ್ರೈಮ್ ರೇಟ್ಗಳು ಎಷ್ಟಿದೆ ಅಂತ ಅನ್ಸುತ್ತೆ ನಿಮಗೆ? ಹೊರ ರಾಜ್ಯ ಅಂದರೆ ಎಕ್ಸ್ಪೆಷಲಿ ನಾರ್ತ್ ಇಂಡಿಯನ್ಸ್, ಅದರಲ್ಲಿಯೂ ಬಿಹಾರ, UP ಭಾಳ ವರ್ಸ್ಟ್ ಕಲ್ಚರ್ ಜನ ಬಂದಿದ್ದಾರೆ ಇಲ್ಲಿ. ಅವ್ರಿಗೆ ಏನು ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ, ಏನಿಲ್ಲ. ನೋಡಿ, ಸುಮಾರು ಮರ್ಡರ್ ಕೇಸು, ರಾಬರಿ, ಒಂದೇ ಹೆಂಗಸಿರುವಂಥ ಮನೆಯಲ್ಲಿ ಹೋಗಿ ಕೆಲಸ ಮಾಡೋದು, ಕೆಲಸಕ್ಕಿರೋದು, ಮತ್ತು ಅವ್ರನ್ನೇ ಮರ್ಡರ್ ಮಾಡೋದು, ಎಲ್ಲ ಲೂಟಿ ಮಾಡೋದು, ಇಂಥವೆಲ್ಲ ಕೃತ್ಯಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಇವನ್ ಎಂಜಿನಿಯರಿಂಗ್ ಸ್ಟೂಡೆಂಟು ಬಿಹಾರದವರು, ಅವರು ಪರ್ಪಸ್ಲಿ ಒನ್ ವೇದಲ್ಲಿ ಬರೋದು. ಯಾಕೆ ಒನ್ ವೇದಲ್ಲಿ ಬಂದೆ ಅಂತ ನಿಲ್ಲಿಸಿ ಕೇಳಿದ್ರೆ, ಒನ್ ವೇ ಹೇಗೆ ಅಂತ ಹೊಳ್ಳಿ ನಮಗೆ ಕೇಳ್ತಾರೆ. ಅಷ್ಟೊಂದು ಉದ್ದಟತನ. ಸುಮ್ಮನೆ ಏನಾದರೂ ಒಂದು ಇವ್ರಿಗೆ ಸರಿಯಾದಂಥ ಪಾಠ ಕಲಿಸ್ಬೇಕು. ಅಲ್ಲಿ ಬಿಹಾರದಲ್ಲಿ UP ಯಲ್ಲಿ ಅವ್ರಿಗೆ ಯಾರಿಗೂ ಮುಟ್ಟೋರಿಲ್ಲ, ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಬಂದು ಇಲ್ಲಿ ಅದೇ ಥರ ಬಿಹೇವ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಈ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಈ ಕಾನೂನು ಹೆದರಿಕೆ ಇಲ್ಲ, ಪೊಲೀಸರ ಹೆದರಿಕೆ ಇಲ್ಲ, ಕೋರ್ಟಿನ ಹೆದರಿಕೆ ಇಲ್ಲ, ಜೈಲ್ ಹೆದರಿಕೆ ಇಲ್ಲ, ಯಾವುದೂ ಹೆದರಿಕೆ ಇಲ್ಲ. ಏನು ಮಾಡಿದ್ರು ನಡೀತಿದೆ, ನನ್ನ ಹತ್ರ ದುಡ್ಡಿದೆ, ಬೇಕಾದಂಗೆ ವಕೀಲನ ಕೊಟ್ಟು ನಾನು ಹೊರಗೆ ಬರ್ಬೋದು ಅನ್ನೋವಂಥ ದಿಮಾಕ್ಲಿಂದ, ಸೊಕ್ಕಲಿಂದ ಈ ಥರ ಬಿಹೇವ್ ಮಾಡ್ತಾರೆ. ಅದನ್ನು ಸರಿಯಾಗಿ ಪೊಲೀಸರು ಅವ್ರನ್ನ ಸರಿಯಾಗಿ ಬೆಂಡೆತ್ತೋದನ್ನು ಕಲಿಬೇಕು. ನಾವೆಲ್ಲ ಹಿಂದೆ 40 ವರ್ಷ ನೌಕರಿ ಮಾಡಿದ್ದೀವಿ, ಸರಿಯಾಗಿ ಬುಟ್ಲೆ ಹೊಡಿತಿದ್ದೀವಿ. ಅವು ಇನ್ನೊಮ್ಮೆ ನಾವಲ್ಲಿ ಇರುತ್ತಾನ ನಮ್ಮ ಏರಿಯಾದಲ್ಲಿ ಬರ್ತಿರಲಿಲ್ಲ. ಆ ಥರ ಒದೆಯವರು ಯಾರು ಇಲ್ಲ. ಈಗ ಮಾತಾಡ್ತಾರೆ ಹ್ಯೂಮನ್ ರೈಟ್ಸ್ ಅಂತಾರೆ, ಅವರು ಹ್ಯೂಮನ್ ರೈಟ್ಸ್ ಅವರು ಹಂಗೆ ಇದ್ದಾರೆ. 47 ಚೈನ್ ಸ್ನ್ಯಾಚಿಂಗ್ದಲ್ಲಿ ಸಿಕ್ಕಂಥ ಆರೋಪಿನ ಹಿಡ್ಕೊಂಬಂದು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ತಾರೆ. ಕೊನೆಗೆ ಆ ಚೈನ್ ಕಳ್ಕೊಂಡವ್ರು ಹೆಣ್ಮಕ್ಳು ಎಲ್ಲರೂ ಬಂದರು ಸ್ಟೇಷನ್ಗೆ, ಸರ್ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಧರಣಿ ಮಾಡ್ತೀವಿ ಹ್ಯೂಮನ್ ರೈಟ್ಸ್ ಮುಂದೆ ಅಂತ. ಇದು 2010ದಲ್ಲಿ ಒಬ್ಬ ಮಹಾತ್ಮರಿದ್ರು ಇದ್ರು ಹಿಂದೆ, ಹ್ಯೂಮನ್ ರೈಟ್ಸ್ ಚೇರ್ಮನ್ರು. ಮತ್ತು ನಾನು ಹೇಳಿದ ಇನ್ಸ್ಪೆಕ್ಟರ್, ನೋಡಪ್ಪ ನೀ ಏನಲ್ಲಿ ಹೆಣ್ಮಕ್ಳು ಹೋದ್ರಂದರೆ ಮತ್ತು ಇನ್ಸ್ಪೆಕ್ಟರ್ ಕಳಿಸ್ಯಾನ ಅಲ್ಲಿ ಹೆಣ್ಮಕ್ಳು ಸ್ಟ್ರೈಕ್ ಮಾಡೋಕೆ ಅಂತ ಹೇಳಿ ಒಯ್ಕೋತಾರೆ. ಬೇಡ ಬಿಡು, ಮಾಡಿಸೋದು ಬೇಡ, ನಾವು ಅದನ್ನು ಮುಂದೆ ಏನು ಲೀಗಲಾಗಿ ನಾವು ಫೈಟ್ ಮಾಡೋಣ ಅಂತ ಕೊನೆಗೆ ಲೀಗಲಾಗಿ ಫೈಟ್ ಮಾಡಿ ಹೊರಗೆ ಬಂದರು. ಈ ಥರ ಅನವಶ್ಯಕವಾಗಿ ಯಾರೋ ಒಬ್ಬರು ಇನ್ನೋಸೆಂಟ್ ಅಂತ ತೊಗೊಂಡೋಗಿ ಹೊಡೆದಾರೆ ಅಂದರೆ ಅವ್ನು ತೊಗೊಂಡೋಗಿ ಇನ್ಸ್ಪೆಕ್ಟರ್ ಜೈಲಿಗೆ ಹಾಕಲಿ. ಕಳ್ಳ ನನ್ನ ಮಗನಿಗೆ 47 ಚೈನ್ ಸ್ನ್ಯಾಚಿಂಗ್ ಮಾಡೋದವನಿಗೆ ಅವ್ನು ಹಿಡ್ಕೊಂಬಂದ್ರೆ ಇವ್ರಿಗೇನು ರೋಗ? ಅವ್ನು ಹೆಂಡ್ತಿಯರು ಹೋಗಿರ್ತಾಳ, ಅವನು ಹೆಂಡ್ತಿರ್ದಿದ್ರೆ ಅವ್ರು ಅವ್ವರ ಹೋಗಿರ್ತಾಳೆ. ಬಂದ ಬಿಟ್ಟರು ಹಿಂದೆ ಒಂದು 10 ಮಂದಿ ಟಿವಿಯವ್ರಿಗೆ ಕರ್ಕೊಂಡು ಏನು ದೊಡ್ಡದಾಗಿ ವೀರಪ್ಪನ ಹಿಡಿಯೋಂಗೆ ಬಂದುಬಿಡ್ತಿದ್ರು. ಆ ನಾಟಕನ ಬಂದ್ ಮಾಡ್ಬೋದು. ಬಣೆ ಪ್ರಚಾರಕ್ಕೋಸ್ಕರವಾಗಿ ಹಿಂದೆ ಮಾಡ್ತಿದ್ರು ಆ ಥರ. ಈಗಿನ ಒಳ್ಳೆಯವರಿದ್ದಾರೆ, ಈಗಿನ ಅವರು ಅಧಿಕಾರಿಗಳಿದ್ದಾರೆ, ಈಗಿದ್ದವರು ಅವರು ಸ್ವಲ್ಪ ಸೆನ್ಸೇಬಲ್ ಇದ್ದಾರೆ, ಅವರಿಗೆ ಏನು ಗೊತ್ತಿದೆ. ಏನೋ ಮುಗ್ಧ ಜನರಿಗೆ ತೊಂದರೆ ಕೊಟ್ಟಾರಂದ್ರೆ ಮಾಡಲಿ, ಸಭ್ಯ ನಾಗರಿಕರಿಗೆ ತೊಂದರೆ ಕೊಟ್ಟಾರಂದ್ರೆ ಮಾಡಲಿ. ಒಬ್ಬ ಕಳ್ಳನಿಗೆ, ರೌಡಿಗೆ, ಕ್ರಿಮಿನಲ್ಸಿಗೆ ಇವತ್ತೇನು ಇಷ್ಟು ಹಾಡೆ ಹಗಲೇ ಇಷ್ಟೊಂದು ಮಾಡ್ತಾರಲ್ಲ, ಇದಕ್ಕೆಲ್ಲ ಕಾರಣ ಹ್ಯೂಮನ್ ರೈಟ್ಸ್ನೇ. ಎಸ್, ಅದರ ಜೊತೆಗೆ ನನಗೆ ಅನುಮಾನ ಬರುವಂಥದ್ದು, ಹೊರ ರಾಜ್ಯದಿಂದ ಬರುವಂತಹ ಜನರು ಇರುವಂತಹ ಪ್ರದೇಶಗಳಾಗಿರ್ಬೋದು, ಅಥವಾ ಮೂಲ ಕನ್ನಡಿಗರು ಅಥವಾ ಕನ್ನಡಿಗರಿರುವಂತಹ ಪ್ರದೇಶದಲ್ಲಿ ಕ್ರೈಮ್ ರೇಟ್ ನೋಡಿದ್ರೆ ತುಂಬಾ ಅಜಗಜಾಂತರ ಇರುತ್ತೆ ಅಂತ ಅನ್ಸುತ್ತೆ. ಇಲ್ಲ, ನಮ್ಮ ಕನ್ನಡ ಜನ ಇರೋಗೆ ಸ್ವಲ್ಪ ಮಾನವೀಯತೆ ಇದೆ, ಕರುಣೆ, ಪಾಪ, ಪುಣ್ಯ, ಗೌರವಗಳೆಲ್ಲ ಎಲ್ಲ ಇದಾವೆ. ಈ ಹೊರಗಿನವ್ರಿಗೆ ಯಾವುದು ಕಲ್ಚರೇ ಇಲ್ಲ, ಅವ್ರಿಗೆ ಯಾವ ಸಂಸ್ಕಾರನೂ ಇಲ್ಲ, ಸಂಸ್ಕೃತಿನೂ ಇಲ್ಲ. ಈ ಮೊನ್ನೆ ಇವತ್ತು ಬಾಯಿ ಒಬ್ಬರು ಹೇಳ್ತಾ ಇದ್ರು ಟಿವಿಯಲ್ಲಿ, ಅದೇನೋ ದುಬೈ, ಇದು ಗಲ್ಫ್ಸ್ ಕಂಟ್ರಿಯಲ್ಲಿ ಅಲ್ಲಿ ಏನೂ ಆಗೋದಿಲ್ಲ, ನಮ್ಮಲ್ಲಿ ಹಿಂಗೆ ಆಗ್ತದೆ. ಗಲ್ಫ್ಸ್ ಕಂಟ್ರಿಯಲ್ಲಿ ಏನಿದೆ, ಅದು ಯಾವನಾದ್ರೂ ಚಿಡಾಯಿಸಿದ್ರೆ ಕಂಬಕ್ಕೆ ಕಟ್ಟಿ ಸಾರ್ವಜನಿಕರ ಎದುರಿಗೆ ಕಲ್ಲು ಎಸೆದು ಸಾಯಿ ಹೊಡಿತಾರೆ. ರೇಪ್ ಮಾಡಿದ್ರೆ ಅಲ್ಲೇ ಮರ್ಡರ್ ಮಾಡ್ತಾರೆ, ಅದು ಸಾರ್ವಜನಿಕರ ಎದುರಿಗೇನೆ. ನಮ್ಮಲ್ಲಿ ಹಾಗಿಲ್ಲಲ್ಲ, ನಮ್ಮಲ್ಲಿ ಕಾನೂನು ಇರೋದು, ಕಾನೂನು ಇರೋದು ಯಾವನು ಅವನ ಮನಸ್ಸನ್ನ ಪರಿವರ್ತನೆ, ಅಪರಾಧಿಯ ಮನಸ್ಸನ್ನ ಪರಿವರ್ತನೆ ಮಾಡುವ ಉದ್ದೇಶದಿಂದ ಕಾನೂನು ಸೃಷ್ಟಿ ಮಾಡಿದ್ದಾರೆ. ಅದರದ್ದು ಮಿಸ್ಯೂಸ್ ಇಲ್ಲಿ ನಡೀತದೆ. ಎಸ್, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಎಸ್, ಕಠಿಣ ಶಿಕ್ಷೆ ಇಲ್ಲದೆ ಇರೋದೇ ಇದಕ್ಕೆ ಕಾರಣ.